ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಚೈತ್ರ ರಾಜು ಬ್ಲಾಗ್ಸ್. ಫ್ರೆಂಡ್ಸ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಫ್ರೆಂಡ್ಸ್, ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಪಡ್ಡು ದೋಸೆ ಬ್ಯಾಟರ್ ಯೂಸ್ ಮಾಡ್ಕೊಂಡು ಪಡ್ಡು ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಮಸಾಲ ಪಡ್ಡು ಥರ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅದಕ್ಕೆ ಏನು ಮಾಡೋಣ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಕರ್ಬೇವಿನ ಸೊಪ್ಪು, ಕಡಲೆಬೇಳೆ, ಕಡಲೆ ಬೀಜ ಎಲ್ಲ ಫ್ರೈ ಮಾಡಿಕೊಂಡು ಫ್ರೆಂಡ್ಸ್ ಇದಕ್ಕೆ ಈರುಳ್ಳಿ ಆ್ಯಡ್ ಮಾಡ್ಕೊಳ್ಳೋಣ. ಪ್ಲೇನ್ ಪಡ್ಡು ತಿನ್ನೋದಕ್ಕೆ ಈ ಥರದ್ದು ಮಸಾಲ ಸೊಪ್ಪು ಹಾಕ್ಕೊಂಡು ಈರುಳ್ಳಿ ಎಲ್ಲ ಹಾಕ್ಕೊಂಡು ಮಾಡ್ಕೊಂಡು ತಿಂದರೆ ಫ್ರೆಂಡ್ಸ್ ಮಕ್ಳಿಗೂ ಇಷ್ಟ ಆಗುತ್ತೆ, ನಮಗೂ ತಿನ್ನೋಕ್ಕೆ ಇಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸಬ್ಬಕ್ಕಿ ಸೊಪ್ಪು ಹಾಕ್ಕೊಂಡು ಆ್ಯಡ್ ಮಾಡಿಕೊಂಡು ಈರುಳ್ಳಿ ಒಂದು 50-60% ಫ್ರೈ ಆದಮೇಲೆ ನಾವು ಸಬ್ಬಕ್ಕಿ ಸೊಪ್ಪು ಏನು ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ಆ ಸಬ್ಬಕ್ಕಿ ಸೊಪ್ಪನ್ನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನಾವು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದನ್ನು ಸ್ವಲ್ಪ ಏನು ಕಂಪ್ಲೀಟಾಗಿ ಫ್ರೈ ಆಗೋದೇ ಬೇಡ ಫ್ರೆಂಡ್ಸ್, ಒಂದು 50% ಫ್ರೈ ಆದರೆ ಸಾಕು. ಜಸ್ಟ್ ಹಸಿ ಸ್ಮೆಲ್ ಹೋದರೆ ಸಾಕು. ಇದನ್ನು ನಾವು ಇದರಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಇವಾಗ ದೋಸೆ ಬ್ಯಾಟರ್ ಏನಿದೆ ಆ ದೋಸೆ ಬ್ಯಾಟರ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದನ್ನು ನಾವು ಇಡ್ಲಿ ಬೇಕಾದ್ರೂ ಮಾಡ್ಕೊಬೋದು. ಪಡ್ಡು ಹಸಿಟ್ಟನ್ನೇ ಇದೇ ಮಾಡಿಕೊಂಡ್ರೆ ನಮಗೆ ಇಡ್ಲಿನೂ ಅಷ್ಟೇ, ಪ್ಲೇನ್ ಇಡ್ಲಿ ತಿನ್ನೋಕ್ಕಿಂತ ಈ ಥರ ಮಸಾಲ ಥರ ಸೊಪ್ಪು, ಕಡಲೆ ಬೀಜ ಎಲ್ಲ ಹಾಕಿರ್ತೀವಲ್ಲ ಫ್ರೆಂಡ್ಸ್, ಮಕ್ಳಿಗೆ ಇಷ್ಟ ಆಗುತ್ತೆ, ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾನು ಇಲ್ಲಿ ಫ್ಲೇಮ್ ಏನು ಆಫ್ ಮಾಡಿಲ್ಲ, ಫ್ಲೇಮ್ ಆನಲ್ಲೇ ಇದೆ ನೋಡಿ. ಇವಾಗ ಫ್ಲೇಮ್ ಆಫ್ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ನಾವು ಇದಕ್ಕೆ ದೋಸೆ ಇಟ್ಟು ಅದಕ್ಕೆ ಮುಂಚೆನೇ ಸಾಲ್ಟ್ ಹಾಕಿ ಇಟ್ಕೊಂಡಿರಲ್ಲ, ಇವಾಗ ಇದಕ್ಕೆ ಸಾಲ್ಟ್ ಹಾಕಿರ್ತೀನಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸಾಲ್ಟ್ ಮಿಕ್ಸ್ ಮಾಡಿಕೊಂಡು ಈಗ ಒಂದು ಪಡ್ಡು ಮಣೆ ಇಟ್ಕೊಂಡು ಅದಕ್ಕೆ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಬಾಯ್ಲ್ ಆದಮೇಲೆ ಆಯಿಲ್ ಹಾಕ್ಕೊಂಡು ಇದು ಹಸಿಟ್ಟನ್ನ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಇದಕ್ಕೆ ಸೈಡ್ಸ್ ಏನು ಬೇಡ, ಹಂಗೆ ತಿನ್ಕೊಳ್ಬೋದು, ಮಕ್ಳಿಗೆ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಬಾಯ್ಲ್ ಆಗಲಿ ಇವಾಗ ನೋಡಿ ಫ್ರೆಂಡ್ಸ್, ಬೆಂದಿದೆ. ಇದು ಒಂದು ಸ್ಪೂನ್ ಸಹಾಯದಿಂದ ಇದನ್ನೆಲ್ಲ ಉಲ್ಟಾ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಉಲ್ಟಾ ಮಾಡ್ಕೊಂಡು ಮತ್ತೆ ಇದನ್ನು ಬೇಯಿಸ್ಕೋಬೇಕು. ಮೇಲ್ಗಡೆ ಎಲ್ಲ ಬೆಂದಿರಲ್ವ ಸೊ ಫ್ರೆಂಡ್ಸ್, ಅದು ಬರೀ ಸ್ಟೀಮಲ್ಲಿ ಬೆಂದಿರುತ್ತೆ. ಈ ಥರ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಬೇಯಿಸೋದ್ರಿಂದ ಆ ಕೆಳಗಡೆನೂ ಚೆನ್ನಾಗಿ ರೋಸ್ಟಾಗಿ ಬೆಂದಿರುತ್ತೆ ಫ್ರೆಂಡ್ಸ್. ನೋಡಿ ಇಲ್ಲಿ ನೋಡಿ, ಆ ಥರ ಬೆಂದಿದ್ರೆ ತಿನ್ನೋಕ್ಕೂ ನಮಗೆ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್. ಈ ಥರ ಕೆಳಗಡೆ ಒಂಥರ ರೋಸ್ಟಾಗಿ ಬಂದಿರುತ್ತೆ, ಚೆನ್ನಾಗಿರುತ್ತೆ. ನನ್ನ ಮಗಳಿಗೆ ಈ ಥರದ್ದು ಇದು ನನ್ನ ಮಗಳಿಗೆ ಇದು ಮಿಲ್ಟ್ರಿ ಎಲೆಕ್ಟ್ರಿಕ್ ಇದು ಶೆಲ್ದು ಗಾಡಿ ತಂದು ಕೊಟ್ಟಿದ್ದಾರೆ ಫ್ರೆಂಡ್ಸ್. ಅದ್ರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ. ಅದು ಲೈಕ್ ರೋಬೋಟ್ ಥರನೇ ಆಗುತ್ತೆ ನೋಡಿ ಫ್ರೆಂಡ್ಸ್. ಅದು ಶೆಲ್ಲಿರೋದು ಅದು ನೋಡಿ. ಅದು ಅವಳು 5 months ಇದ್ದಾಗ ತೊಗೊಂಡಿತ್ತು. ಅದಾಗ ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಇವಾಗ ಅದನ್ನು ಯೂಸ್ ಮಾಡ್ತಾಯಿದ್ದೀವಿ. ಅವಳಿಗೆ ಎಷ್ಟು ಖುಷಿ ಪಡ್ತಿದ್ದಾಳೆ ಗೊತ್ತಾ ಫ್ರೆಂಡ್ಸ್. ಅದಕ್ಕೆ ಫ್ರೆಂಡ್ಸ್, ಇದನ್ನು ಅಮೆಝಾನಲ್ಲಿ ತೊಗೊಂಡಿತ್ತು. 600 ಸಮಥಿಂಗ್ ಏನು ಅನಿಸಿದೆ ಫ್ರೆಂಡ್ಸ್. ಇದು ಅವಳು ಮುಟ್ಟಬೇಕು ಅಂತ ಅವಳಿಗೆ ಆಸೆ. ಅದು ಫ್ರೆಂಡ್ಸ್, ನೈಟ್ ಡಿನ್ನರ್ಗೆ ಚಿಕನ್ ಮಾಡೋಣ ಅಂತ ಇವತ್ತು. ಅದಕ್ಕೆ ಸುಮ್ಮನೆ ಮಾಮೂಲಿ ಪ್ಲೈನ್ ರೈಸ್ ಥರ, ಬಗಾರ್ ರೈಸ್ ಥರ ಮಾಡಿ ಚಿಕನ್ ಸೆಮಿ ಗ್ರೇವಿ ಮಾಡೋಣ ಅಂತ ಫ್ರೆಂಡ್ಸ್. ಇವಾಗ ಇದಕ್ಕೆ ಮಾಡೋದಕ್ಕೆ ನಾವು ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಆಯಿಲ್ ಹಾಕ್ಕೊಂಡು ಪಲಾವ್ ಸಾಮಾನು ಏನೇನಿದೆ ಫ್ರೆಂಡ್ಸ್ ಅದು ಹಾಕ್ಕೊಂಡು ಪಲಾವ್ ಎಲೆ, ಸ್ಟಾರ್ ಹೂವು, ಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದನ್ನು ಫ್ರೆಂಡ್ಸ್ ಇವತ್ತು ನಾನು ಕಾಯಲ್ಲಿ ಬಳಸಿ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ಇವಾಗ ಮತ್ತೆ ಪುದೀನ, ಕೊತ್ತಂಬರಿ ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಫ್ರೈ ಆದಮೇಲೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಇದಕ್ಕೆ ಫ್ರೆಂಡ್ಸ್ ಇದು ಒನ್ ಟೈಮ್ಗಲ್ವಾ, ಸೊ ಸಿಂಪಲ್ಲಾಗಿ ನೈಟ್ ಡಿನ್ನರ್ಗೆ ಮಾಡ್ಕೊತಾ ಇರೋದು.
ಹೀಗೆ ಸಿಂಪಲ್ಲಾಗಿ ಹೆವಿ ಮಸಾಲ ಬೇಡ ಅಂದ್ಬಿಟ್ಟು ಸಿಂಪಲ್ಲಾಗೆ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇದನ್ನು ಕಾಯಿ ಹಾಲು ಯೂಸ್ ಮಾಡಿ ಮಾಡ್ತಾಯಿದ್ದೀನಿ. ಸೊ ಈಗ ಇದು ಸ್ವಲ್ಪ ಫ್ರೈ ಆದಮೇಲೆ ಕಾಯಿ ಹಾಲು ಏನು ಮಾಡ್ಕೊಂಡು ಇಟ್ಕೊಂಡಿದ್ವಿ, ಆ ಕಾಯಿ ಹಾಲನ್ನ ನಮಗೆ ಎಷ್ಟು ಅಕ್ಕಿ ಬೇಕೊಂಡು ಒಂದು ಗ್ಲಾಸ್ ಅಕ್ಕಿ ಹಾಕಿದ್ರೆ 1 ಗ್ಲಾಸ್ ಕಾಯಿ ಹಾಲು 1 ಗ್ಲಾಸ್ ನೀರು ಹಾಕ್ಕೊತೀನಿ ಫ್ರೆಂಡ್ಸ್. ನಾನು ಕಾಯಿ ಹಾಲು ಹಾಕ್ತಾಯಿದ್ದೀನಿ. ಒಂಚೂರು ಹಿಂಗೆ ಒಂದು ಸ್ವಲ್ಪ ಬಿಸಿ ಆಗಲಿ. ಅದಾಗಿದ ತಕ್ಷಣ ನಾವು ಅಕ್ಕಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ ಫ್ರೆಂಡ್ಸ್, ಅದನ್ನು ಹಾಕ್ಕೊಳ್ಳೋಣ. ಜಾಸ್ತಿ ಬಾಯ್ಲ್ ಆಗೋಕ್ಕೆ ಬಿಡಬಾರ್ದು. ಅಕ್ಕಿ ಹಾಲು ಹಾಕಿದ ತಕ್ಷಣ, ಕಾಯಿ ಹಾಲು ಹಾಕಿದ ತಕ್ಷಣ ಅಷ್ಟು ಅಕ್ಕಿ ತೊಳೆದು ಹಾಕ್ಕೊಬೇಕು ಫ್ರೆಂಡ್ಸ್. ಇದನ್ನು ಜಾಸ್ತಿ ಬಾಯ್ಲ್ ಆಗೋಕ್ಕೆ ಬಿಡಬಾರ್ದು ಕಾಯಿ ಹಾಲನ್ನ. ಅಕ್ಕಿ ಹಾಕ್ಕೊಂಡು ಮತ್ತು ನಮಗೆ ನೀರು ಏನಾರ ಬೇಕಂದರೆ, ನಾನು ಒಂದೇ ಗ್ಲಾಸ್ ಅಲ್ವಾ ಫ್ರೆಂಡ್ಸ್ ಹಾಕಿದ್ದು ಕಾಯಿ ಹಾಲನ್ನ, ಮತ್ತು 1 ಗ್ಲಾಸ್ ಅಕ್ಕಿ ಹಾಕಿದ್ದೀನಿ. ಸೊ ಇವಾಗ ಮತ್ತೆ ಇನ್ನೊಂದು ಗ್ಲಾಸು ನೀರು ಹಾಕ್ಕೊಳ್ಳೋಣ. ನೀರು ಹಾಕ್ಕೊಂಡು ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಕ್ವಿಕ್ ಅಂತ ಆಗೋಗುತ್ತೆ ಫ್ರೆಂಡ್ಸ್. ಅದಕ್ಕೆ ವೆಜ್ಜಿಗೆ ಬೇಕಾದ್ರೂ ಮಾಡ್ಕೊಬೋದು ಇದೇ ರೈಸ್ನ. ಫ್ರೆಂಡ್ಸ್ ನೋಡಿ, ನಾನು ಗ್ಯಾಸ್ ಕಿಟ್ ಎಲ್ಲ ಏನೂ ಆಗ್ತಾಯಿಲ್ಲ, ಸುಮ್ಮನೆ ಹಿಂಗೆ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ ಅಷ್ಟೇ ಫ್ರೆಂಡ್ಸ್. ವಿಷಲು ಹಾಕಲ್ಲ. ನಾನು ಅಡುಗೆ ಮಾಡ್ತಾಯಿದ್ದೆ, ಅಪ್ಪ ಮಗಳು ಒಂದು ಫಾದರ್ಸ್ ಡೇ ಸೆಲೆಬ್ರೇಷನ್ ಮಾಡ್ಕೊತಾ ಇದ್ದಾರೆ ಫ್ರೆಂಡ್ಸ್. ಮಗಳು ಕೇಕೆಲ್ಲ ನಡುವರ್ಷಕ್ಕಾಗಲೇ ಆಟ ಆಡ್ಬಿಟ್ಟಿದ್ರು. ಮಗಳು ಮುಖಕ್ಕೆ ಬಳ್ಕೊಂಡು ಆ ಕ್ರೀಮ್ ತೆಗೆದು ಅವಳೇ ಬೆಳ್ಕೋತಾಳೆ ಫ್ರೆಂಡ್ಸ್. ಡ್ಯಾಡಿ ಹಚ್ಚ ಅವ್ರ ಅಪ್ಪನಿಗೆ ಹೇಳ್ತಾರೆ ನನಗೂ ಬಳಿ ಅಂತ. ಹೇಳಪ್ಪ ಡ್ಯಾಡಿಗೆ. ಅಪ್ಪ ಈ ಕಡೆ ನೋಡು ಫೋಟೋ. ರೈಸ್ ಏನಾಗಿದೆ ನೋಡೋಣ ಬನ್ನಿ ಫ್ರೆಂಡ್ಸ್. ಕ್ಲೀನಾಗಿ ಆಗಿದೆ ಫ್ರೆಂಡ್ಸ್. ಇದನ್ನು ಬಾಸುಮತಿ ಅಕ್ಕಿ ಮಾಡಿಕೊಂಡ್ರೆ ಇನ್ನೂ ಸೂಪರಾಗಿ ಬಂದಿರುತ್ತೆ ಫ್ರೆಂಡ್ಸ್. ರೈಸು ಮತ್ತು ಹಿಂಗೆ ನಾವು ಬಿಸಿ ಇದ್ದಾಗೆ ತಿರ್ಗ್ಸೋಕೆ ಹೋಗ್ಬಾರ್ದು ಫ್ರೆಂಡ್ಸ್, ಅದು ಒಂಥರ ಮುದ್ದೆ ಥರ ಆಗೋಗ್ಬಿಡುತ್ತೆ. ಸೂಪರಾಗಿತ್ತು ಫ್ರೆಂಡ್ಸ್. ಸಾಂಬಾರ್ಗೂ ಚಿಕನ್ ಸೆಮಿ ಗ್ರೇವಿ ಮಾಡಿದೆ. ಸೊ ಚಿಕನ್ ಸೆಮಿ ಗ್ರೇವಿ ಮಾಡೋಕ್ಕೆ ಫ್ರೆಂಡ್ಸ್ ನಾನು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಚಿಕನ್ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಅದು ಫ್ರೈ ಆಗಲಿ ಫ್ರೆಂಡ್ಸ್. ಅದು ಚಿಕನ್ದು ಏನಿದೆ ನೀರು ಎಕ್ಸ್ಟೆನ್ಸ್ ಇರುತ್ತೆ ಅದೆಲ್ಲ ಡ್ರೈ ಆಗಿಬಿಡಲಿ ಫ್ರೆಂಡ್ಸ್. ಅದಕ್ಕೆ ಆ ಡ್ರೈ ಆದಮೇಲೆ ನಾವೇನು ಮಾಡಬೇಕು, ಇದಕ್ಕೆ ಸಾಲ್ಟು ಮತ್ತು ಚಿಲ್ಲಿ ಪೌಡರು ಚಿಕನ್ಗೆ ಉಪ್ಪು ಖಾರ ಹಿಡೀಲಿ ಅಂತ ಫ್ರೆಂಡ್ಸ್. ಆವಾಗ ನಾವು ಬರೀ ಸೆಪ್ಪೆ ಚಿಕನ್ ತಿನ್ನೋದಕ್ಕೆ ತಿಂದರೆ ಟೇಸ್ಟ್ ಚೆನ್ನಾಗಿರ್ತದೆ ಫ್ರೆಂಡ್ಸ್. ಚಿಕನ್ಗೆ ಒಂಥರ ಸೆಪ್ಪೆ ಸೆಪ್ಪೆ ಅನಿಸಲ್ಲ ಚಿಕನ್ನು. ಈ ಥರ ಉಪ್ಪು ಖಾರ ಹಾಕ್ಕೊಂಬಿಟ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಚಿಕನ್ ಹಿಂಗೆ ಆಗೋದು ಇಲ್ಲಿ ಸ್ವಲ್ಪ ಫ್ರೈ ಆಗಲಿ ಅಷ್ಟೊತ್ತಿಗೆ ನಾವು ಇದಕ್ಕೆ ಗ್ರೇವಿ ಮಸಾಲ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದಕ್ಕೆ ನಾನು ಗ್ರೇವಿಗೆ ಪುದೀನ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ ಇಷ್ಟೇ, ಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಇದನ್ನೆಷ್ಟು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್ ಇದು ಹಾಕ್ಬಿಡೋದು ನಾನು ಮಸಾಲಾನ. ನೋಡಿ ಇದಕ್ಕೆ ಫ್ರೈ ಆದಮೇಲೆ ಇವಾಗ ಫ್ರೆಂಡ್ಸ್ ಇದಕ್ಕೆಲ್ಲ ಚೆನ್ನಾಗಿ ನೀರೆಲ್ಲ ಹೀರ್ಕೊಂಡಿದೆ. ಇದಾದಮೇಲೆ ಫ್ರೆಂಡ್ಸ್ ಇದಕ್ಕೆ ನಾವು ಈ ಗ್ರೈಂಡ್ ಮಾಡ್ಕೊಂಡಿರೋಂಥ ಮಸಾಲಾನ ಹಾಕೋಣ ಇದಕ್ಕೆ. ಫ್ರೆಂಡ್ಸ್ ಇದು 1 ಟೈಮ್ ಮಾಡ್ತಾ ಇರೋದಲ್ವ ಬರೀ ನೈಟ್ ಡಿನ್ನರ್ಗೆ. ಸೊ ಅದಕ್ಕೆ ನಾನು ಸ್ವಲ್ಪ ಕ್ವಿಕ್ ಅಂತ 2 ಕ್ವಿಕ್ ರೈಸು ಮತ್ತು ಸೆಮಿ ಗ್ರೇವಿನ 2 ಕ್ವಿಕ್ ಅಂತ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಅದರಲ್ಲಿ ನನ್ನ ಚಾನಲಲ್ಲಿ ಫಸ್ಟು ಚಿಕನ್ ರೆಸಿಪಿ, ಅದಕ್ಕೆ ಪಟ್ಟಂತ ಮಾಡೋಣ ಅಂತ ಫ್ರೆಂಡ್ಸ್. ನೋಡಿ ಈಗ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಹಾಕ್ಕೊಂಡು ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಇದಾದಮೇಲೆ ನಾವು ಇವಾಗ ಇದಕ್ಕೆ ಹೆಚ್ಚಿಟ್ಟಿರೋಂಥ ಪುದೀನ, ಕೊತ್ತಂಬರಿ ಆ್ಯಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದಕ್ಕೆ ಇವಾಗ ಟೊಮೆಟೊ ಆದಮೇಲೆ ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಚಿಕನ್ ಮಸಾಲ 3 ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ.
ಫ್ರೆಂಡ್ಸ್. ನಮ್ಗೆ ಅರ್ಜೆಂಟ್ ಬೇಕು ಅಂದಾಗ ಈ ಥರ ಮಾಡ್ಕೊಂಡ್ಬಿಟ್ರೆ ಫ್ರೆಂಡ್ಸ್, ರೈಸ್ಗೂ ಮತ್ತು ಈ ಥರ ಗ್ರೇವಿಗೂ ಸೂಪರಾಗಿರುತ್ತೆ ಫ್ರೆಂಡ್ಸ್. ನಮಗೆ ಇದು ಎಷ್ಟು ಬೇಕು ಅಂತ ಅಷ್ಟು ನೀರು ಹಾಕ್ಕೊಂಡು ನಾವು ಲಿಡ್ ಕ್ಲೋಸ್ ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ಯಾಕೆ ಟೈಮ್ ಆಗೋಗುತ್ತೆ ಆಲ್ರೆಡಿ. ಇದು ಮಾಡೋಷ್ಟು ಎಷ್ಟು ಗೊತ್ತಾ ಫ್ರೆಂಡ್ಸ್, ಇವತ್ತು ಟೈಮು 9 ಆಗಿತ್ತು. ಸೊ ಅದಕ್ಕೆ ಹಂಗೆ ಬೇಯಿಸೋದು ಬದಲು ಸುಮ್ಮನೆ ಒಂದು ವಿಷಲ್ ಹಾಕ್ಸ್ಬಿಡೋಣ ಅಂತ ಕುಕ್ಕರ್ ಕ್ಲೋಸ್ ಮಾಡಿಕೊಂಡೆ ಫ್ರೆಂಡ್ಸ್ ನಾನು. ಇವಾಗ ಇದು ಬೇಯ್ತಾ ಇದೆ. ಈಗ ಲಿಡ್ ಕ್ಲೋಸ್ ಮಾಡ್ಕೊಂಡು ಆಗಿದೆ ಫ್ರೆಂಡ್ಸ್. ಇವಾಗ ಫ್ರೆಂಡ್ಸ್ ಇವಾಗ ನಮ್ಮ ಕಡೆ ಏನು ಮಾಡ್ತಾರೆ ಗೊತ್ತಾ ಫ್ರೆಂಡ್ಸ್, ನಾವು ಈ ಥರ ಚಿಕನ್ ಸಾಂಬಾರು ಎಲ್ಲ ಆದಮೇಲೆ ಈ ಥರ ಚಾಕುನ ಬಿಸಿ ಮಾಡಿಬಿಟ್ಟು ನಾವು ಸಾಂಬಾರಿಗೆ ಇಡ್ತೀವಿ ಫ್ರೆಂಡ್ಸ್. ಇದನ್ನು ಬೈ ಚಾನ್ಸ್ ಏನಾದ್ರು ದೃಷ್ಟಿ ಹಾಕಿದರೆ ಅದು ಇದರಲ್ಲೇ ಈ ಥರ ಇಟ್ಟರೆ ದೃಷ್ಟಿ ಹೋಗುತ್ತೆ ಅಂತ ಫ್ರೆಂಡ್ಸ್. ಫ್ರೆಂಡ್ಸ್ ಇವಾಗ ಫ್ರೆಂಡ್ಸ್ ಇವತ್ತು ನೈಟ್ ಊಟ ಮಾಡೋಷ್ಟೊತ್ತಿಗೆ ನಮ್ಮದು 10 ಆಗಿತ್ತು. ಎರಡು ಕಾಂಬಿನೇಷನ್ ಮಾತ್ರ ಸೂಪರಾಗಿತ್ತು ಫ್ರೆಂಡ್ಸ್. ನೀವು ಒಮ್ಮೆ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೈಟ್ ಡಿನ್ನರೆಲ್ಲ ಆಯಿತು. ಡಿನ್ನರೆಲ್ಲ ಆದಮೇಲೆ ನಾನು ರಾತ್ರಿ ಎಲ್ಲ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಂಡು ಇಟ್ಕೊಂಡ್ಬರ್ತೀನಿ ಫ್ರೆಂಡ್ಸ್. ಮತ್ತು ಬೆಳಿಗ್ಗೆ ಅಷ್ಟೊತ್ತಿಗೆ ನನಗೆ ಎದ್ದು ಎಲ್ಲ ಕ್ಲಮ್ಸಿ ಆಗಿಬಿಡುತ್ತೆ ಅಂದ್ಬಿಟ್ಟು ಎಷ್ಟೊತ್ತಾದರೂ ರಾತ್ರಿಯೇ ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ನೋಡಿ ಇವಾಗ ಚಿಕನ್ ಮಾಡಿದ್ರೆ ನನಗೆ ಈ ಥರ ಎಲ್ಲ ಕ್ಲೀನ್ ಮಾಡಿಬಿಡ್ಬೇಕು ಫ್ರೆಂಡ್ಸ್. ಅವತ್ತಿನ ದಿವಸ ಎಲ್ಲ ಸ್ಟವ್ದು ಸ್ಲ್ಯಾಬು ಎಲ್ಲ ತೆಗ್ದು ಕ್ಲೀನ್ ಮಾಡಿ ಸೋಪ್ ಹಾಕಿ ವಾಶ್ ಮಾಡಿ ಎತ್ತಿಟ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ಚಿಕನ್ ಮಾಡಿದ ದಿವಸ ಮಾತ್ರ ಈ ಥರ ಕಂಪಲ್ಸರಿ ಮಾಡ್ತೀನಿ ಫ್ರೆಂಡ್ಸ್. ನಾನು ಸ್ಲ್ಯಾಬ್ ಎಲ್ಲ ಕ್ಲೀನಾಗಿ ತೊಳ್ಕೊಂಡಿದ್ದಾಯಿತು ಫ್ರೆಂಡ್ಸ್. ಸ್ಟವ್ನೆಲ್ಲ ತೆಗ್ದು ಅದೆಲ್ಲ ಒರೆಸಿ ವಾಶ್ ಮಾಡ್ಕೊಂಡು ಇಟ್ಕೊಂಡೆ. ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಡ್ತೀನಿ ಫ್ರೆಂಡ್ಸ್. ಅದು ಬಿಟ್ಬಿಟ್ಟು ನೋಡಿ ಈ ಥರ ಹಿಂಗೆ ಒರೆಸಿದ್ರೆ ಸ್ಟವ್ ಅಂತೂ ಕ್ಲೀನಾಗಿ ಕಂಪ್ಲೀಟ್ ಫ್ರೆಂಡ್ಸ್. ನಾನು ಸ್ಟವ್ ತೊಗೊಂಡು ಒಂದು 8 ಇಯರ್ಸ್ ಆಗಿದೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ. ನಾವು ಅವಾಗ ಈ ಥರ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ರೆ ಫ್ರೆಂಡ್ಸ್ ನಮಗೆ ಸ್ಟವ್ ಬಾಳಿಕೆ ಬರುತ್ತೆ, ನಮ್ಗೆ ಲೈಫ್ ಟೈಮು ಕೊಡುತ್ತೆ ಫ್ರೆಂಡ್ಸ್. ಇದು ನಾವು ಡೈಲಿ ಈ ಥರ ಸೋಪಾಗಿ ವಾಶ್ ಮಾಡ್ಕೊಳಕ್ಕಾಗಿಲ್ಲ ಅಂದರೂ ನಾವು ಈ ಥರ ಕೆಳಗಡೆ ಎಲ್ಲ ತೆಗ್ದು ಎಲ್ಲ ಮಾಡ್ಕೊಂಡು ಇಟ್ಕೊಂಡ್ರೆ ಫ್ರೆಂಡ್ಸ್, ನಾವು ನಮ್ಗೆ ಯಾವಾಗ ಗಲೀಜಾಗಿದೆ ಸೋಪಾಗಿ ವಾಶ್ಕೊಂಡು ಡೈಲಿ ಅಡುಗೆ ಆದ ತಕ್ಷಣ ಕ್ಲೀನ್ ಮಾಡ್ಕೊಂಬಿಟ್ರೆ ಫ್ರೆಂಡ್ಸ್ ಸ್ಟವ್ಗಳನ್ನೆಲ್ಲ ಕ್ಲೀನಾಗಿರುತ್ತೆ ಅದು. ನೋಡಿ ಫ್ರೆಂಡ್ಸ್ ಇವೆಲ್ಲ ಕ್ಲೀನ್ ಆಯಿತು. ನೋಡಿ ಎಷ್ಟು ಕ್ಲೀನಾಗಿ ಕಾಣ್ತಾ ಇದೆ ಫ್ರೆಂಡ್ಸ್. ಇದೇನು ಗೊತ್ತಾ ಫ್ರೆಂಡ್ಸ್, ಇದು 3 ಸ್ಟ್ಯಾಂಡ್ ಇದೆ, ಇನ್ನೊಂದು ಸ್ಟ್ಯಾಂಡ್ ಇಲ್ಲ. ಇದು ಕಟ್ಟಾಗ್ಬಿಟ್ಟಿದೆ ಫ್ರೆಂಡ್ಸ್. ನನಗೆ ಆನ್ಲೈನಲ್ಲಿ ತರಿಸ್ಕೊಂಡೆ ಫ್ರೆಂಡ್ಸ್. ಆನ್ಲೈನ್ ತರಿಸ್ಕೊಂಡು ಅದು ಸೂಟ್ ಆಗಲಿಲ್ಲ ನನಗೆ. ಇದು ಸಿಗ್ತಾನೆ ಇಲ್ಲ ಫ್ರೆಂಡ್ಸ್. ನನಗೆ ಶಾಪವ್ರಿಗೆ ಹೇಳ್ಕೊಂಡು ಶಾಪವರು ಸ್ಕ್ವಯರ್ ಸಿಗ್ತದೆ, ರೌಂಡ್ ಸಿಗ್ತಾಯಿಲ್ಲ ಅಂತ ಇದ್ದಾರೆ ಫ್ರೆಂಡ್ಸ್. ಇದು ನೋಡಿ ಫ್ರೆಂಡ್ಸ್ ಅಡುಗೆ ಮನೆ ಕ್ಲೀನ್ ಆಯಿತು. ಕಂಪ್ಲೀಟಾಗಿ ಅಡುಗೆ ಮನೆ ಕ್ಲೀನ್ ಆಯಿತು ಫ್ರೆಂಡ್ಸ್. ಇವಾಗ ನೋಡಿ ಎಷ್ಟು ಕ್ಲೀನಾಗಿ. ಬೆಳಗ್ಗೆ ಎದ್ದ ತಕ್ಷಣ ಕಿಚನ್ಗೆ ಬಂದರೆ ಸಾಕು ಫ್ರೆಂಡ್ಸ್, ಮೈಂಡೆಲ್ಲ ಫುಲ್ಲು ಫ್ರೆಶ್ ಆಗಿರುತ್ತೆ. ಇದು ನೋಡಿದ ತಕ್ಷಣ ನಮಗೂ ಕೆಲಸ ಮಾಡೋಕ್ಕೆ ಪಟ ಅಂತ ಕೆಲಸ ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್. ಪಾತ್ರೆ ಎಲ್ಲ ವಾಶ್ ಇಟ್ ಮಾಡಿದ್ನಲ್ಲ ಫ್ರೆಂಡ್ಸ್, ಅದೆಲ್ಲ ಬೆಳಗ್ಗೆಗಿನ್ನ ಜೋಡಿಸ್ಕೊತೀನಿ ಫ್ರೆಂಡ್ಸ್. ಇದೆಲ್ಲ ಮುಗಿಯೋಷ್ಟಕ್ಕೆ ಟೈಮ್ ಎಷ್ಟಾಗಿತ್ತು ಗೊತ್ತಾ ಫ್ರೆಂಡ್ಸ್, ಕೆಲಸ ಎಲ್ಲ ಮುಗಿಸೋಷ್ಟಕ್ಕೆ 12:30. ನಾನು ಎಷ್ಟೊತ್ತಾಗಲಿ ಫ್ರೆಂಡ್ಸ್ ರಾತ್ರಿನೇ ಕಿಚನ್ದು ಏನಿದೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಆಗ ನಂಗೆ ಬೆಳಗ್ಗೆ ಎದ್ದ ತಕ್ಷಣ ಈಸಿ ಆಗುತ್ತೆ ಫ್ರೆಂಡ್ಸ್. ನನಗೆ ಇನ್ನೂ ಇಲ್ಲ ಕೆಲಸ ಮುಗ್ದಿಲ್ಲ. ಇವಾಗ ನಾನು ವಿಡಿಯೋ ಎಡಿಟಿಂಗ್ ಮಾಡಬೇಕು, ವಾಯ್ಸ್ ಓವರ್ ಕೊಡಬೇಕು, ಇನ್ನೂ ಹಾಫ್ ಆನ್ ಅವರ್ ಕೆಲಸ ಆಗುತ್ತೆ ಫ್ರೆಂಡ್ಸ್ ನನಗೆ. ಅದಾದಮೇಲೆ ನಾನು ಮಲ್ಕೊಳ್ಳೋದು ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ. ದೇವ್ರ ಆಶೀರ್ವಾದ ನೀವು ತೊಗೊಳ್ಳಿ. ಓಕೆ ಫ್ರೆಂಡ್ಸ್, ಬಾಯ್.